ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಯ್ಸಳರ ಶಿಲ್ಪ ಭಾಗ 27ಕ್ಕೆ ಸ್ವಾಗತ. ಕಲ್ಲಿನಲ್ಲಿ ಜೀವ ತುಂಬಿದಂತೆ ಕಾಣುವ ಈ ನೃತ್ಯಮಗ್ನ ಸುಂದರಿ ದೇಹದ ಪ್ರತಿಯೊಂದು ವಕ್ರತೆಯಲ್ಲೂ ಲಯದ ಸ್ಪಂದನವನ್ನು ಹೊತ್ತಿದ್ದಾಳೆ. ಆಕೆಯ ದೇಹಭಂಗಿ, ಮೃದುವಾಗಿ ಬಾಗಿದ ಕಟಿಭಾಗ, ಒಂದು ಕಾಲು ಸೊಗಸಾಗಿ ಮುಂದಕ್ಕೆ ಇಟ್ಟಲ್ಪಟ್ಟಿರುವುದು, ಇದು ನೃತ್ಯದ ಮಧ್ಯದ ಕ್ಷಣವನ್ನು ಹಿಡಿದಿಟ್ಟಂತೆ ಕಾಣುತ್ತದೆ. ಕೈಯೊಂದು ಮೇಲಕ್ಕೆ ಎತ್ತಿ ನೃತ್ಯದ ಭಂಗಿಯಲ್ಲಿದ್ದರೆ ಮತ್ತೊಂದು ಕೈಯಿಂದ ಬಹುಶಃ ತಾಳವನ್ನು ಹಿಡಿದಂತೆ ಕಾಣುವ ಅಥವಾ ಮುದ್ರೆಯ ಸ್ಥಿತಿ ಮತ್ತು ಬಳುಕಿದ ದೇಹವು ನೃತ್ಯದ ಪರಾಕಾಷ್ಠೆಯನ್ನು ತೋರಿಸುತ್ತದೆ. ಮುಖದಲ್ಲಿ ಮೃದುವಾದ ಸುಂದರ ಮಂದಹಾಸ, ಕಣ್ಣುಗಳಲ್ಲಿ ನೆಮ್ಮದಿ ಮತ್ತು ಆತ್ಮವಿಶ್ವಾಸ. ಇದು ಕೇವಲ ದೇಹದ ಸೌಂದರ್ಯವಲ್ಲ, ಆತ್ಮದ ಶಾಂತಿಯನ್ನೂ ಸಹ ಪ್ರತಿಬಿಂಬಿಸುತ್ತದೆ. ಹೊಯ್ಸಳ ಶಿಲ್ಪಕಲೆಯ ಪ್ರಮುಖ ಲಕ್ಷಣವೇ ಅದರ ಸೂಕ್ಷ್ಮ ಕೆತ್ತನೆ. ತಲೆಯಿಂದ ಪಾದದವರೆಗೆ ಅದ್ಭುತವಾದ ಆಭರಣಗಳನ್ನು ಧರಿಸಿದ್ದಾಳೆ. ತಲೆಯ ಮೇಲಿನ ಕಿರೀಟ, ಕತ್ತಿನ ಸರಗಳು, ತೋಳ್ಬಂದಿ, ಕೈಬಳೆಗಳು ಮತ್ತು ಕಾಲಿನ ಕಡಗ ನೂಪುರಗಳು ಅತ್ಯಂತ ಸೂಕ್ಷ್ಮವಾಗಿ ಮೂಡಿಬಂದಿದೆ. ಆಕೆಯ ಒಡ್ಯಾಣ ಮತ್ತು ಕೆಳಭಾಗದ ವಸ್ತ್ರದ ಮಡಿಕೆಗಳು ಕಲ್ಲಿನಲ್ಲಿ ಅರಳಿದಂತೆ ಕಾಣುತ್ತದೆ. ಆಕೆಯ ಸುತ್ತಲಿನ ಲತಾವಳ್ಳಿಗಳು ಪ್ರಕೃತಿಯೊಡನೆ ಆಕೆಯ ಏಕತೆಯನ್ನು ಸೂಚಿಸಿದರೆ, ಕೆಳಗಿರುವ ಗಣಗಳು ಆಕೆಯ ಮಹತ್ವವನ್ನು ಮತ್ತಷ್ಟು ಒತ್ತಿ ಹೇಳುತ್ತವೆ. ಈ ಶಿಲ್ಪವು ಕೇವಲ ಕಲ್ಲಿನ ಕಲೆಯಲ್ಲ, ಇದು ಸೌಂದರ್ಯದ ಮೌನ ಗೀತೆ. ಕಣ್ಣುಗಳು ನೋಡುತ್ತಿದ್ದರೆ ಮನಸ್ಸು ಕೇಳುತ್ತದೆ, ಇದು ಶಿಲ್ಪವೇ ಅಥವಾ ನೃತ್ಯಮಗ್ನ ಆತ್ಮವೇ ಎಂದು. ನಿಮ್ಮ ಶಿಲ್ಪಕಲಾಸಕ್ತಿಗೆ ಧನ್ಯವಾದಗಳು.